ಹೇ ಹಾಯ್, ನಾನು ನಿಮ್ಮಂತರ. ನಿಮಗೆಲ್ಲ ಮೌಂಟೇನ್ ಮಿಸ್ಟ್ರಿ ಬಗ್ಗೆ ಗೊತ್ತಾ? ಇವತ್ತು ನಾನು ನಿಮಗೆ ಒಂದು ಅನ್ಸಾಲ್ವ್ಡ್ ಮೌಂಟೇನ್ ಮಿಸ್ಟ್ರಿ ಬಗ್ಗೆ ಹೇಳ್ತಿದ್ದೀನಿ. ಈ ಸರೋವರದಲ್ಲಿ 300ಕ್ಕೂ ಹೆಚ್ಚು ಸ್ಕೆಲಿಟನ್ಗಳು ಸಿಕ್ಕಿದೆ. ಆದರೆ ಇವರೆಲ್ಲ ಬೇರೆ ಬೇರೆ ಕಾಲಘಟ್ಟಕ್ಕೆ ಸೇರಿದ ಜನ ಆಗಿದ್ದಾರೆ. ಆದರೆ ಇವರೆಲ್ಲ ಒಂದೇ ಸರೋವರದಲ್ಲಿ ಒಂದೇ ಟೈಮು ಹೇಗೆ ಸಾಯೋಕ್ಕೆ ಸಾಧ್ಯ? ಹಿಮಾಲಯದಲ್ಲಿ ಒಂದು ಫ್ರೋಝನ್ ಲೇಕ್ ಇದೆ. ಜನ ಅದನ್ನು ರೂಪ್ಕೊಂಡ್ ಅಂತ ಕರೀತಾರೆ. ಆದರೆ ವರ್ಲ್ಡ್ ಅದನ್ನು ಇನ್ನೊಂದು ಹೆಸರಲ್ಲೂ ಕರೆಯುತ್ತೆ. ಅದೇ ಸ್ಕೆಲಿಟನ್ ಲೇಕ್, ಅಸ್ಥಿಗಳ ಸರೋವರ. ಬೇರೆ ಯಾವ ಹೊರ ದೇಶದ ನದಿಯಲ್ಲ, ಇದು ನಮ್ಮ ದೇಶದ ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿದೆ. ಈ ಸರೋವರ ಬೇಸಿಗೆಯಲ್ಲಿ ಕರಗಿದಾಗ ಅದ್ರ ಕೆಳಗಿರುವಂತಹ ಸುಮಾರು ಹ್ಯೂಮನ್ ಸ್ಕೆಲಿಟನ್ಗಳು ಕಾಣಿಸುತ್ತೆ. ಇದು ಸುಮಾರು 300 ಅಥವಾ 300ಕ್ಕೂ ಹೆಚ್ಚು ಸ್ಕೆಲಿಟನ್ಗಳು ಇಲ್ಲಿ ಕಂಡುಬರುತ್ತೆ. ಆದರೆ ಇವರೆಲ್ಲ ಯಾರು? ಕಳೆದೋದ ಮಿಲಿಟ್ರಿನ, ಪ್ಯಾಸೆಂಜರ್ಸಾ ಅಥವಾ ಯಾತ್ರಿಕರ? ಇದ್ರ ಬಗ್ಗೆ ಯಾವ ಒಂದು ನಿಖರವಾದ ಮಾಹಿತಿ ಇಲ್ಲಿಗೂ ಸಿಕ್ಕಿಲ್ಲ. 1942ರಲ್ಲಿ ಒಬ್ಬ ಬ್ರಿಟಿಷ್ ಫಾರೆಸ್ಟ್ ರೇಂಜರ್ ಇದನ್ನು ಫಸ್ಟ್ ಟೈಮ್ ಕಂಡುಹಿಡಿತಾರೆ. ಫಸ್ಟ್ಗೆ ಇದು ತುಂಬ ವರ್ಷಗಳ ಹಿಂದೆ ಇರುವಂಥ ಒಂದು ವಾರಲ್ಲಿ ಸತ್ತೋದಂಥ ಸೋಲ್ಜರ್ಸ್ಗಳ ಮೃತದೇಹ ಅಂತ ಅನ್ಕೊತಾರೆ. ಬಟ್ ಲೇಟರ್ ಸೈಂಟಿಸ್ಟ್ಗಳು ಆ ಸ್ಕೆಲಿಟನ್ ಬಗ್ಗೆ ಸ್ಟಡಿ ಮಾಡಿದಾಗ ಅವ್ರ ಥಿಯರಿನೇ ಬೇರೆ ಹೇಳ್ತಿತ್ತು. ಆ ಸ್ಕೆಲಿಟನ್ನ ಸ್ಕಲ್ಗಳಲ್ಲಿ ತುಂಬ ದೊಡ್ಡದಾದಂಥ ರೌಂಡ್ ಫ್ರ್ಯಾಕ್ಚರು ಕಂಡುಬಂದಿತ್ತು. ಇದು ಯಾವುದೋ ಕತ್ತಿ ಅಥವಾ ಪ್ರಾಣಿಗಳಿಂದ ಅಟ್ಯಾಕ್ ಆಗಿರೋದಂತೂ ಅಲ್ಲ. ಇದು ಒಂದು ಭಾರವಾದ ಮತ್ತು ಚಿಕ್ಕ ವಸ್ತು ಮೇಲಿಂದ ಬಿದ್ದಾಗ ಆದಂಥ ಗುರುತುಗಳು ಈ ಸ್ಕೆಲಿಟನ್ಗಳ ಮೇಲೆ ಕಂಡುಬಂದಿತ್ತು. ಆದರೆ ಸೈಂಟಿಸ್ಟ್ಗಳ ಪ್ರಕಾರ ಇವರೆಲ್ಲರೂ ಒಂದೇ ಟೈಮಲ್ಲಿ ಕ್ರಿಕೆಟ್ ಬಾಲ್ನಷ್ಟು ದೊಡ್ಡದಾಗಿರುವಂತಹ ಆಲಿಕಲ್ಗಳಿಂದ ಸಾವನ್ನಪ್ಪಿರುವುದು ಅಂತ ಹೇಳ್ತಾರೆ. ಆದರೆ ಈ ಮಿಸ್ಟ್ರಿ ಇಲ್ಲಿಗೆ ಮುಗಿಲಿಲ್ಲ. DNA ಟೆಸ್ಟ್ ಏನು ಹೇಳಿತ್ತು ಅಂದರೆ ಆ ಸ್ಕೆಲಿಟನ್ಗಳು ಬೇರೆ ಬೇರೆ ಟೈಮ್ ಪೀರಿಯಡ್ನ ಜನಗಳದ್ದಾಗಿದೆ ಅಂತ ಹೇಳ್ತು. ಕೆಲವರು 1000 ವರ್ಷ ಹಿಂದಿನವರು, ಮತ್ತು ಕೆಲವರು ಪ್ರೆಸೆಂಟ್ ಟೈಮ್ಗೆ ಸೇರಿದವರಾಗಿದೆ. ಹಾಗಾದರೆ ಡಿಫ್ರೆಂಟ್ ಟೈಮ್ ಪೀರಿಯಡ್ನ ಜನರು ಒಂದೇ ಲೇಕಲ್ಲಿ ಒಂದೇ ಟೈಮ್ ಹೇಗೆ ಸತ್ತೋದ್ರು? ಇದಕ್ಕೆ ಯಾವುದೇ ಕ್ಲೂ ಇಲ್ಲ, ಯಾವ ಹೆಸರು ಇಲ್ಲ, ಯಾವ ರೆಕಾರ್ಡ್ಸು ಇಲ್ಲ. ಜಸ್ಟ್ ಸೈಲೆನ್ಸ್, ಸ್ನೋ ಆ್ಯಂಡ್ ಸ್ಕೆಲಿಟನ್ಸ್. ಈವನ್ ಟುಡೇ ರೂಪ್ಕುಂಡ್ ಲೇಕ್ ಭಾರತದ ಅತ್ಯಂತ ದೊಡ್ಡದಾದ ಅನ್ಸಾಲ್ವ್ಡ್ ಮಿಸ್ಟ್ರಿಗಳಲ್ಲಿ ಒಂದಾಗಿದೆ. ಸೈನ್ಸ್ ಕೆಲವು ಆನ್ಸರ್ಗಳನ್ನು ಕೊಡುತ್ತೆ, ಮತ್ತೊಂದು ಕಡೆ ಮೌಂಟೇನ್ಸ್ ಆ ಆನ್ಸರ್ಗಳನ್ನು ತನ್ನಲ್ಲೇ ಉಳಿಸ್ಕೊಂಡಿದೆ. ಯಾಕಂದರೆ ಹಿಮಾಲಯದ ಕೆಲವು ಕಥೆಗಳು ಕಂಡುಹಿಡಿಯೋಕ್ಕೆ ಮಾತ್ರ, ಅರ್ಥ ಮಾಡಿಕೊಳ್ಳೋಕ್ಕಲ್ಲ. ಐ ಹೋಪ್ ನೀವು ಈ ರೂಪ್ಕುಂಡ್ ಮಿಸ್ಟ್ರಿ ಬಗ್ಗೆ ತಿಳ್ಕೊಂಡ್ರಿ ಅಂದ್ಕೊತೀನಿ. ನಾಟ್ ಎವ್ರಿಥಿಂಗ್ ಈಸ್ ವಾಟ್ ಇಟ್ ಸೀಮ್ಸ್. ಸ್ಟೇ ವಿತ್ ಅಂತರ.